ಚಕ್ರಂ ಗದಾಂ ಶಕ್ತಿಂ ಖಲಂಚ ಮುಸಲಾಯುಧಂ ಖೇಟಕಂ ತೋಮರಂ ಚೈವ ಪರಶುಂ ಪಾಶಮೇವ ಚ ಕುಂತಾಯುಧಂ ತ್ರಿಶೂಲಂಚ ಶ್ರಾಂಗಮಾಯುಧಮುತ್ತಮಂ ದೈತ್ಯಾನಾಂ ದೇಹನಾಶಾಯ ಭಕ್ತಾನಾಮಭಯಾಯ ಚ ಧಾರಯಂತ್ಯಾಯುಧಾನೀಥಂ ದೇವಾನಾಂಚ ಹಿತಾಯ ವೈ. ಈ ಮಾತೃಕಾ ಸ್ವರೂಪಿಣಿಗಳು ತಮ್ಮ 10 ಕೈ 20 ಕೈ 100 ಕೈಗಳಲ್ಲಿ ಒಂದೊಂದು ಆಯುಧಗಳನ್ನು ಧರಿಸಿಕೊಂಡು ಬಂದು ದೇವತಾ ಸ್ವರೂಪಿಯಾಗಿರುವಂತಹ ಸಜ್ಜನರನ್ನು ರಕ್ಷಣೆ ಮಾಡೋದಕ್ಕೆ ಯಾವಾಗ ದೇವತೆಗಳು ಹೇಳಿದ ಹಾಗೆ ದುಷ್ಟನ್ನು ದಮನ ಮಾಡೋಕ್ಕೆ ಕರೀತಾರೋ ಆಗ ಮಹಾತಾಯಿ ಆವಿರ್ಭಾವ ಆಗಿ ಬಂದು ಅವ್ರನ್ನೆಲ್ಲ ಸಂಹಾರ ಮಾಡ್ತಾಳೆ. ಇಂಥ ತಾಯಿನೇ ನಾವು ನವರಾತ್ರಿಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಹೇಳುವಂತಹ ಶ್ಲೋಕ. ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರು ದೇವಿ ಕವಚ ಯಾರ್ಯಾರಿಗೆ ಬರುತ್ತೋ ಎಲ್ಲರೂ ಹೇಳಿ ಎದ್ದೇಳಬೇಕಾದ್ರೇ ಪ್ರಾಚ್ಯಾಂ ರಕ್ಷತು ಮಾಮೈಂದ್ರಿ ಆಗ್ನೇಯಾಮಗ್ನಿದೇವತಾ ದಕ್ಷಿಣೇವತು ವಾರಾಹಿ ನೈಋತ್ಯಾಂ ಖಡ್ಗಧಾರಿಣಿ ಪ್ರತೀಚ್ಯಾಂ ವಾರುಣಿ ರಕ್ಷೇತ್ ವಾಯವ್ಯಾಂ ಮೃಗವಾಹಿನಿ ಉದೀಚ್ಯಾಂ ಪಾತು ಕೌಬೇರಿ ಈಶಾನ್ಯಾಂ ಶೂಲಧಾರಿಣಿ ಊರ್ಧ್ವಂ ಬ್ರಹ್ಮಾಣಿ ಮೇ ರಕ್ಷೇತ್ ಅಧಸ್ತಾದ್ವೈಷ್ಣವೀ ತಥಾ ಏವಂ ದಶದಿಶೋ ರಕ್ಷೇತ್ ಚಾಮುಂಡಾ ಶವವಾಕನ. 10 ದಿಕ್ಕುಗಳಲ್ಲೂ ತಾಯಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ಈ 10 ದಿಕ್ಕುಗಳಲ್ಲೂ ರಕ್ಷಣೆ ಮಾಡುವಂತಹ ಶ್ಲೋಕನ ರಾಮ ವನವಾಸಕ್ಕೆ ಹೋಗಬೇಕಾದ್ರೆ ಕೌಸಲ್ಯಾದೇವಿ ಮತ್ತೊಂದು ರೀತಿಯಾದಂತಹ ದೇವತೆಗಳನ್ನ ಚಿಂತನೆ ಮಾಡಿ ರಾಮನಿಗೆ ರಕ್ಷಣೆ ತೊಡಸ್ತಾಳ್ರಿ. ಅದೇ ರೀತಿ ರಕ್ಷಣೆನ ನಾವು ತೊಟ್ಕೊಂಡು ನಮ್ಮ ಮನೆ ಮಕ್ಕಳು, ನಮ್ಮ ಗಂಡ, ನಮ್ಮ ಪರಿವಾರ ಯಾರು ಹೊರಗೋದ್ರೂ ಸಹ ಈ ಶ್ಲೋಕಗಳನ್ನ ಹೇಳಿ ಕಳಿಸಿ. ಜಯ ಮಾಮಗ್ರತಕ್ ಪಾತು ವಿಜಯ ಪಾತು ಪೃಷ್ಠತಃ ಅಜಿತ ವಾಮ ಪಾರ್ಶ್ವೇತು ದಕ್ಷಿಣೆ ಚಾಪರಾಜಿತ. 4 ದಿಕ್ಕುಗಳಲ್ಲೂ ನಮ್ಮನ್ನು ಕಾಪಾಡು, 10 ದಿಕ್ಕುಗಳಲ್ಲೂ ನಮ್ಮನ್ನು ಕಾಪಾಡುವಂಥ ಆ ದುರ್ಗಾ ಮಾತೆನ ಆರಾಧನೆ ಮಾಡ್ತಾ 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 ಎಲ್ಲಿ ಹೋದರೂ ನಮಗೆ ಕವಚ ತೊಡಸ್ತಾಳ್ರಿ ತಾಯಿ. ಅವಳೇ ನಮ್ಮ ಜೊತೆಗೆ ಇದ್ದ ಮೇಲೆ ಇನ್ನು ಯಾರೂ ಸಹ ನಮ್ಮ ಜೊತೆಗೆ ಬೇಕಾಗಿಲ್ಲ. ಅದಕ್ಕೆ ಇವಳನ್ನು ದುರ್ಗಾ ಪರಮೇಶ್ವರಿಯಾಗಿ ಇಷ್ಟು ರೂಪಗಳಿಂದ ಆರಾಧನೆ ಮಾಡ್ತೀವಿ. ಇನ್ನು 3 ಮಾತೃಕಾ ಸ್ವರೂಪಗಳು. ಮೊದಲ 3 ದಿನ ಮಹಾಕಾಳಿಯಾಗಿ, ಎರಡನೇ 3 ದಿನ ಮಹಾಲಕ್ಷ್ಮಿಯಾಗಿ, ಮೂರನೆಯ 3 ದಿನ ಮಹಾ ಸರಸ್ವತಿಯಾಗಿ, 9 ದಿನ ನವರಾತ್ರಿಗಳಲ್ಲಿ ಇವಳನ್ನು 3 ರೂಪದಲ್ಲಿ ಇವಳನ್ನು ನಾವು ಸ್ತೋತ್ರದಿಂದಲೋ ಪಾರಾಯಣದಿಂದಲೋ ನಾವು ಇವಳನ್ನು ಪೂಜೆ ಜಪ ಮಂತ್ರ ತಂತ್ರ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವಳನ್ನು ಸ್ಮರಣೆ ಮಾಡ್ತಾ 10ನೆಯ ದಿನ ವಿಜಯದಶಮಿ. ದುಷ್ಟ ಅಂದರೆ ನಮ್ಮಲ್ಲಿರುವಂತಹ ದುಷ್ಟ ಶಕ್ತಿಗಳ ಮೇಲೆ 9 ದಿನ ನಾವು ವಿಜಯ ಸಾಧಿಸಿ ಇವತ್ತು ವಿಜಯದಶಮಿ ಆಚರಣೆ ಮಾಡ್ತಾ ಇದ್ದೀವಿ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ 9 ದಿನವೂ ಬರೀ ದೇವಿನ ಚಿಂತನೆ ಮಾಡ್ತಾ ಮಾಡ್ತಾ ಬೇರೆ ಯಾವುದೇ ಆಲೋಚನೆಗಳಿಲ್ಲದೆ ನಮ್ಮ ನಿತ್ಯ ಕರ್ಮಗಳನ್ನು ಮಾಡ್ತಾ, ಕೆಲವರು ಆಫೀಸುಗಳಿಗೆ ಹೋಗ್ಬೋದು, ಕೆಲವರು ವ್ಯಾಪಾರ ವ್ಯವಹಾರಗಳಿಗೆ ಹೋಗ್ಬೋದು, ಕೆಲವರು ಮನೆಗಳಲ್ಲೇ ಇರ್ಬೋದು, ಕೆಲವರು ವಿದ್ಯಾರ್ಥಿಗಳಾಗಿರ್ಬೋದು, ಬರೀ ಚಿಂತನೆ ಮಾಡ್ತಾ 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 ಇದ್ದರೆ ಮಹಾತಾಯಿ 10ನೇ ದಿನ ಎಷ್ಟು ಆನಂದ ಕೊಡ್ತಾಳೆ ಅಂತಂದರೆ ಅದನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕೊನೆಗೆ ನಾವು ವಿಜಯದಶಮಿ ಆಗೋದ್ರೆ ಯಾಕಾದರೂ ದಸರಾ ಆಗೋಯ್ತು, ಮತ್ತೆ ಈ ಲೌಕಿಕ ಪ್ರಪಂಚದ ಜಂಜಾಟಗಳಿಗೆ ಮನಸ್ಸು ತೊಡಗುತ್ತಲ್ವ ಅಂತ ಒಂದು ನಾವು ಸಾಧನೆ ಮಾಡಿದ್ದು ಒಂದು ಸಂತೋಷ, ಮತ್ತೆ ಲೌಕಿಕ ಪ್ರಪಂಚಕ್ಕೆ ಬರಬೇಕಲ್ವ ಅಂತ ಒಂದು ರೀತಿ ವಿಷಾದ. ಇವಳನ್ನೇ ದುರ್ಗಾ ಸಪ್ತಶತಿನಲ್ಲಿ ಮಹರ್ಷಿಗಳು ಈ ದುರ್ಗೆಯೇ ಇಡೀ ಪ್ರಪಂಚವನ್ನೆಲ್ಲ ವ್ಯಾಪಿಸಿರುವವಳು ಅಂತ ಹೇಳಿ ದುರ್ಗಾ ಭಗವತಿ ಭದ್ರಾ ಯಯೇದಂ ಧಾರ್ಯತೆ ಜಗತ್ತು, ಯಯಾ ಇದಂ ಜಗತ್ತು ಧಾರ್ಯತೆ. ಯಾರಿಂದ ಈ ಇಡೀ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆಯೋ ಅವಳೇ ಕಣಯ್ಯ ದುರ್ಗೆ. ಭಗವತಿ ಕ್ರುದ್ಧಾ ದುರ್ಗಾ ದುರ್ಗಾರ್ತಿ ನಾಶಿನಿ. ಸುಮೇಧ ಮಹರ್ಷಿಗಳು ಇಲ್ಲ ವಸಿಷ್ಠ ಮಹರ್ಷಿಗಳು ದುರ್ಗಾ ಸಪ್ತಶತನಲ್ಲಿ ಹೇಳ್ತಾರೆ, ಭಗವತಿ ಕ್ರುದ್ಧ ದೈತ್ಯರಿಂದ ಕ್ರುದ್ಧಳಾಗಿ ದೈತ್ಯರನ್ನು ಸಂಹಾರ ಮಾಡಿ ದೇವತೆಗಳಿಗೆ ಜಯವನ್ನು ತಂದುಕೊಟ್ಟಂತಹ ಭಗವತಿಯೇ ದುರ್ಗಾ ದುರ್ಗಾರ್ತಿ ನಾಶಿನಿ. ದುರ್ಗಾ ಅಂತ ಯಾರು ಕರೀತಾರೋ, ಭಗವತಿ ಅಂತ ಯಾರು ಕರೀತಾರೋ ಅಂತಹ ದುರ್ಗೆಯೇ ಅರ್ತಿಗಳನ್ನು ನಾಶ ಮಾಡುವವಳು.
ಎಲ್ಲ ಪಾಪಗಳನ್ನು ನಾಶ ಮಾಡುವವಳು ಅವಳೇ. ಲಲಿತಾ ಸಹಸ್ರನಾಮದಲ್ಲಿ ವಶನ್ಯಾದಿ ವಾಗ್ದೇವತೆಗಳು ಹೇಳ್ತಾರೆ, ದುರ್ಲಭ ದುರ್ಗಮ ದುರ್ಗಾ ದುಃಖಹಂತ್ರಿ ಸುಖಪ್ರದ. ದುರ್ಲಭವಾಗಿರುವಂತಹ ದುರ್ಗಮವಾಗಿರುವಂತಹ ಜನನ ಮರಣ ಚಕ್ರವೆನ್ನುವಂತಹ ಗುಂಡಾರಣ್ಯದಿಂದ ನಮ್ಮನ್ನು ಬಿಡಿಸುವವಳು ದುರ್ಗೆ. ದೇವತೆಗಳು ಅವಳನ್ನು ಸ್ತುತಿ ಮಾಡಬೇಕಾದ್ರೆ ಅವಳಿಗೆ ಒಂದು ರೂಪ ಕೊಟ್ಟು ಸ್ತುತಿ ಮಾಡ್ತಾರೆ. ನಮಗೆ ಸಾಕಾರ ಬೇಕಾದರೂ ಆಗ್ಬೋದು, ನಿರಾಕಾರ ಬೇಕಾದರೂ ಆಗ್ಬೋದು. 12ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳ್ತಾನೆ, ಸಾಕಾರ ಶ್ರೇಷ್ಠವೋ ನಿರಾಕಾರವೋ ಶ್ರೇಷ್ಠವೋ ಅಂದಾಗ, ಅರ್ಜುನ ನೀನು ಯಾವ ರೀತಿ ಬೇಕಾದರೂ ನೀನು ನನ್ನನ್ನು ನೀನು ಜಪ ಮಾಡು, ತಪ ಮಾಡು, ಆದರೆ ಮಾತ್ರ ಶ್ರದ್ಧೆಯಿಂದ ಮಾಡು. ಅದಕ್ಕೆ ನಮಗೆ ನಾವು ಮಾನವರಾಗಿರೋದ್ರಿಂದ ನಮಗೆ ಒಂದು ರೂಪ ಇರೋದ್ರಿಂದ ನಮಗೆ ಭಗವಂತನ ನಿರಾಕಾರ ಅಂತ ಹೇಳಿ ಆರಾಧನೆ ಮಾಡೋದಕ್ಕಿಂತ ಸಾಕಾರ ರೂಪದಲ್ಲಿ ಆರಾಧನೆ ಮಾಡೋದು ನಮಗೆ ಸುಲಭ. ದೇವತೆಗಳು ನಮಗೊಂದು ಚಿತ್ರಣನ ಕೊಡ್ತಾರೆ. ಕಾಲಾಬ್ರಾಭಾಂ ಕಟಾಕ್ಷೈರರಿಕುಲ ಭಯದಾಂ ಮೌಳಿ ಬದ್ಧೇಂದು ರೇಖಾಂ ಶಂಖಂ ಚಕ್ರಂ ಕೃಪಾಣಂ ತ್ರಿಶಿಖಮಪಿ ಕರೈರುದ್ವಹಂತೀಂ ತ್ರಿನೇತ್ರಾಂ ಸಿಂಹಸ್ಕಂಧಾಧಿರೂಢಾಂ ತ್ರಿಭುವನಮಖಿಲಂ ತೇಜಸಾ ಪೂರಯಂತೀಂ ಧ್ಯಾಯೇ ದುರ್ಗಾಂ ಜಯಾಖ್ಯಾಂ ತ್ರಿದಶ ಪರಿವೃತಾಂ ಸೇವಿತಾಂ ಸಿದ್ಧಿಕಾಮೈಃ. ಸಿಂಹದ ಮೇಲೆ ಕುಳಿತಿರುವಂತಹ ದೇವಿ, 3 ಲೋಕಗಳನ್ನು ವ್ಯಾಪಿಸಿರುವಂತಹ ದೇವಿ, ಕೈಗಳಲ್ಲಿ ಆಯುಧವನ್ನು ಹಿಡಿದಂತಹ ದೇವಿಯಾಗಿರುವಂತಹ ದುರ್ಗೆ ದೇವಿಯೇ ನಮ್ಮನ್ನು ಹರಸು, ಆಶೀರ್ವದಿಸು, ರಕ್ಷಮಾಂ ಪಾಹಿಮಾಂ ಅಂತ ದೇವತೆಗಳೆಲ್ಲ ಕೇಳ್ಕೋತಾರೆ. ಬರ್ತಾಳೆ ದೇವಿ. ಆ ನಂಬಿಕೆಯೇ ನಮ್ಮ ಜೀವನದ ಆಧಾರ. ನಮಗೆ ವೇದವ್ಯಾಸರು ಏನು ಕೊಟ್ಟಿದ್ದಾರೋ ಅದನ್ನು ನಂಬಬೇಕಾಗಿರೋದು ನಮ್ಮ ಧರ್ಮ. ಇದೇ ನಮ್ಮ ಸನಾತನ ಸಂಸ್ಕೃತಿ. ದೇವತೆಗಳು ಪುರಾಣದ ಕಥೆಗಳಲ್ಲಿ ಏನು ಕೊಟ್ಟರೋ ಅದು ನಮಗೆ ವೇದವಾಕ್ಯ. ತುಂಬ ಜನ ಕೇಳ್ತಾರೆ, ಅಲ್ಲ ರೀ ರಂಗನಾಥ ಸ್ವಾಮಿ ಅಂದರೆ ಮಲಕ್ಕೊಂಡಿದ್ದಾನೆ ಅಂತ ನಿಮಗೆ ಕನಸಿನಲ್ಲಿ ಬಂದು ಹೇಳೋದನ್ನ. ರಾಮ ಅಂದ ತಕ್ಷಣ ಬಿಲ್ಲು ಬಾಣ ಹಿಡ್ಕೊಂಡು ರಾವಣನ ಸಂಹಾರ ಮಾಡೋಕ್ಕಂತ ಯಾರೇ ಹೇಳಿದ್ರು? ಕೃಷ್ಣ ಅಂದ ತಕ್ಷಣ ಕಂಸನ ಸಂಹಾರಕ್ಕೆ ಬಂದ. ಇವೆಲ್ಲ ಕಟ್ಟು ಕಥೆಗಳು ಕಣ್ರಿ, ಯಾವೂ ಇಲ್ಲ ಅಂತ ಹೇಳೋರು ಬಹಳ ಜನ. ಅದಕ್ಕೆ ದುರ್ಗಾ ಸಪ್ತಶತಿನಲ್ಲಿ ಧೂಮ್ರಲೋಚನ ಒಬ್ಬ ರಾಕ್ಷಸ ಬರ್ತಾನೆ. ತಾಯಿ ಅವನನ್ನು ಉಫ್ ಜೋರಾಗಿ ಊದಿರ್ಲು, ಧೂಮ್ರ ಹೊಗೆ ಅವನ ಕಣ್ಣಿಗೆ ಆವರಿಸಿರುವಂತಹ ಅಜ್ಞಾನದ ಹೊಗೆ ಹೊರಟು ಹೋಯಿತು. ನಾವು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದ್ರೆ ಧೂಮ್ರಲೋಚನನ ಪ್ರಸಂಗ ಬಂದಾಗ, ಅಮ್ಮ ನಮಗೂ ಇರುವಂತಹ ಅಜ್ಞಾನದ ಹೊಗೆನ ಕೊಳಿ ಅಂತಂದಾಗ, ಆವಾಗ ನಮಗೆ ವೇದವ್ಯಾಸರು ಕೊಟ್ಟಂತಹ ಪುರಾಣಗಳು, ಭಗವಂತನ ರೂಪಗಳು ನಿಚ್ಚಳವಾಗಿ ಕಾಣುತ್ತೆ. ಈ ಸ್ವಲ್ಪ ತಿಳಿದಿರೋರು ಜ್ಞಾನಿಗಳು ಅಂತ ನಾವು ಯಾರನ್ನು ಕರೀತೀವೋ ಲಾಂಛನಗಳನ್ನು ಹಾಕ್ಕೊಂಡಿರ್ತಾರೆ. ಅಡ್ಡವಿಭೂತಿ, ನಾಮಗಳು ಇವನ್ನೆಲ್ಲ ಹಾಕ್ಕೊಂಡಿರೋರು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ತಾನೆ ಇರ್ತಾರೆ. ವೇದಗಳಲ್ಲಿ ಹೇಳಿದೆ ಭಗವಂತನಿಗೆ ರೂಪ ಇಲ್ಲ, ವೇದಗಳಲ್ಲಿ ಹಾಗೆ ಹೇಳಿದೆ ಹೀಗೆ ಹೇಳಿದೆ. ಮೊದಲೇ ನಮ್ಮ ಸನಾತನ ಧರ್ಮದಲ್ಲಿ ಹೀಗೆ ಮಾತಾಡೋ ಜನ ಜಾಸ್ತಿ. ಪುರಾಣಗಳನ್ನು ತಗೊಳ್ಳಿ, ವೇದವ್ಯಾಸರು ಏನು ಹೇಳಿದ್ದಾರೆ ತಿಳ್ಕೊಳ್ಳಿ. ಈ ತಿಳಿದಿರೋ ಜನ ಮಾತಾಡೋದನ್ನು ಬಿಟ್ಬಿಡೋಣ. ನಾವೆಲ್ಲ ಸಾಮಾನ್ಯ ಜನರು, ಅವ್ರು ಏನು ಬೇಕಾದರೂ ಮಾತಾಡ್ಕೊಳ್ಳಿ. ಅವನು ನಾರಾಯಣ ದೊಡ್ಡವನು ಅನ್ನಲಿ, ಈಶ್ವರ ದೊಡ್ಡವನು ಅನ್ನಲಿ, ದೇವಿ ದೊಡ್ಡವನು, ಏನು ಬೇಕಾದರೂ ಕಿತ್ತಾಡ್ಕೊಳ್ಳಿ. ನಾವು ಸಾಮಾನ್ಯ ಜನರು ಮಹಾತಾಯಿ ಪರಮಾತ್ಮ ಒಂದೇ ಅಂತ ತಿಳ್ಕೊಂಡು ಈ ನವರಾತ್ರಿಗಳನ್ನು ಆಚರಣೆ ಮಾಡಿದಾಗ ಇದಕ್ಕೆ ಬೆಲೆಯೇ ಬೇರೆ ಇದೆ, ನಾವು ಅನುಭವಿಸೋದೇ ಬೇರೆ. ನಾವೆಲ್ಲ ಹೋದಾಗ ದೇವಾಲಯಗಳಿಗೆ ಹೋದಾಗ ಸಂಗೀತದ ಕಾರ್ಯಕ್ರಮಗಳಿಗೆ ಆವಾಗೆಲ್ಲ ಈ ನವರಾತ್ರಿ ಹಾಡುಗಳನ್ನ, ನವರಾತ್ರಿ ಇದು ನವರಾತ್ರಿ, ಹಿಮಗಿರಿ ಪುತ್ರಿ ಸುಮಸಮಗಾತ್ರಿ, ಮನೆ ಮನೆಯಲ್ಲಿ ರಾರಾಜಿಸುವ ನವರಾತ್ರಿ ಇದು ನವರಾತ್ರಿ, ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ, ಗಿರಿವರ ವಿಂಧ್ಯ ಸುರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ, ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕೃತೆ, ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಎಷ್ಟು ಚೆನ್ನಾಗಿ ರಾಮಕೃಷ್ಣ ಕವಿ ಕೊಟ್ಟರು, ಎಷ್ಟು ಚೆನ್ನಾಗಿ ಕೊಟ್ಟರು. ಒಂದು ಹಾಡಲ್ಲಿ ಮಹಿಷಾಸುರನ ಸಂಹಾರ ಮಾಡಿದ ಕಥೆನೇ ಕೊಟ್ಬಿಟ್ರು ಅವರು. ಇದು ನಮ್ಮ ಹಾಡುಗಳು.
ಇದು ನಮ್ಮ ಕಥೆಗಳು, ಇದು ನಮ್ಮ ದೇವಿ ಮಹಿಮೆಗಳು, ಲೀಲೆಗಳು. ಇವನ್ನೆಲ್ಲ ಹಾಡ್ತಾ ಇದ್ದಾಗ ಅಲ್ಲಿ ಆ ಶಬ್ದದಿಂದ ಬರುವಂತಹ ಒಂದು ಅಲೆಗಳು, ನಾವು ಅನುಭವಿಸುವ ಆನಂದ, ಇವುಗಳನ್ನು ವರ್ಣನಾತೀತ. ಇದಕ್ಕೆ ಇವನ್ನೆಲ್ಲ ಹೇಳಬೇಕಾದ್ರೆ ಅತ್ಯದ್ಭುತ. ಭಗವಂತನನ್ನು ವರ್ಣನೆ ಮಾಡಬೇಕಾದ್ರೆ ಅದ್ಭುತ ಅಲ್ಲ, ಅತ್ಯದ್ಭುತ ಇವೆಲ್ಲನೂ. ನಮ್ಮ ಜೀವನದಲ್ಲಿ ಇವನ್ನೆಲ್ಲ ನಾವು ಜೀರ್ಣ ಮಾಡಿಕೊಂಡು ಹೋದಾಗ ನಾವು ಈ ಇಡೀ ದೇಹವನ್ನು ದೈವೀಮಯವನ್ನಾಗಿ ಮಾಡ್ಕೋತೀವಿ. ಹಾಗಾದರೆ ದುರ್ಗಾ ಸಪ್ತಶತಿನ ನವರಾತ್ರಿಗಳಲ್ಲಿ ನಾವು ಪಾರಾಯಣ ಮಾಡಬೇಕು ಅಂದ್ವಲ್ಲ, ಇದು ಎಲ್ಲಿ ಬಂದಿದೆ, ಯಾರು ಕೊಟ್ಟರು, ಯಾರು ಯಾರಿಗೆ ಹೇಳಿದರು ಇದನ್ನು ಅಂತ ತಗೊಂಡಾಗ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ 13 ಅಧ್ಯಾಯಗಳೇ ದುರ್ಗಾ ಸಪ್ತಶತಿ. ಮಾರ್ಕಂಡೇಯ ಪುರಾಣದಲ್ಲಿ ಬೇಕಾದಷ್ಟು ಅಧ್ಯಾಯಗಳಿವೆ, ಆದರೆ 13 ಅಧ್ಯಾಯಗಳಲ್ಲಿ ದೇವಿ ದುರ್ಗಾದೇವಿನ ಕೊಂಡಾಡಿದ್ರು ಮಾರ್ಕಂಡೇಯರು ಕ್ರೌಷ್ಟಕ ಮುನಿಗೆ 13 ಅಧ್ಯಾಯಗಳ ದುರ್ಗಾ ಸಪ್ತಶತಿನ ಹೇಳ್ತಾರೆ. ಸಪ್ತಶತಿ, ಶತ ಅಂದರೆ 100, ಸಪ್ತ ಅಂದರೆ 700 ಶ್ಲೋಕಗಳ ಸಪ್ತಶತಿ. ಇನ್ನೂ ಒಂದಿದೆ 700, ಯಾವುದು? ಭಗವದ್ಗೀತೆ ದುರ್ಗಾ ಸಪ್ತಶತಿ. ಅಂತರಂಗಕ್ಕೆ ಹೋಗಿ ನೋಡಿದಾಗ ಎಲ್ಲನೂ ಒಂದೇ ತತ್ವಗಳು, ಮತ್ತೊಂದು ರೂಪ. ಆಚರಣೆಗಳು ಅಷ್ಟೇ. ಇಡೀ ಭಾರತದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡಿದ್ರೂ ಮೂಲ ಮಾತ್ರ ಒಂದೇ, ಭಗವಂತನ ನಾಮಸ್ಮರಣೆ. ಕಲಿಯುಗದಲ್ಲಿ ಮನುಷ್ಯನಿಗೆ ಪಾಪಗಳು ಜಾಸ್ತಿ ಇರೋದರಿಂದ, ಮನುಷ್ಯನ ಮನಸ್ಸು ಭಗವಂತನಲ್ಲಿ ನಿಲ್ಲದೇ ಇರೋದರಿಂದ ನಾವು ಕೊಟ್ಟಂತಹ ಯಾವುದೇ ಹವಿಸ್ಸುಗಳನ್ನು, ಕಾಣಿಕೆಗಳನ್ನ ಭಗವಂತ ತಾನು ಅಗ್ನಿಮುಖದಿಂದ ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರ ನಾವು ಅಗ್ನಿಗೆ ಅರ್ಪಣೆ ಮಾಡಿದಾಗ ಅದನ್ನು ತಾಯಿಗೆ ತಲುಪಿಸೋ ಜವಾಬ್ದಾರಿ ಅಗ್ನಿದೇವಂದು. ಅದಕ್ಕೆ ನಾವು ಮಂಗಳ ದ್ರವ್ಯಗಳು ಅಂತ ನಾವು ನಮ್ಮಲ್ಲಿ ಏನು ಹೇಳ್ತೀವೋ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಹೆಣ್ಣಿಗೆ ಮಂಗಳ ಸ್ವರೂಪ ಅಂತ ನಾವು ಮಾಂಗಲ್ಯ, ಕಾಲಂದಿಗೆ, ಕಾಲಂಗುರುಗಳು ಇವನ್ನೆಲ್ಲ ಏನು ಹೇಳ್ತೀವೋ, ಮಂಗಳ ಸ್ವರೂಪವನ್ನು ಕೊಡುವಂತಹ ಚಂಡಿ ಹೋಮಕ್ಕೆ ನಾವು ಇದನ್ನೆಲ್ಲ ಅರ್ಪಣೆ ಮಾಡಿದಾಗ ಅಲ್ಲಿ ಕೇಳ್ಕೋಬೇಕಾಗಿರೋದು ಒಂದೇ, ಅಮ್ಮ ನನ್ನ ಮಾಂಗಲ್ಯ ಭಾಗ್ಯನ ಶಾಶ್ವತವಾಗಿ ಕೊಡುವ ತಾಯಿ ಅಂತ ಅಲ್ಲಿ ಚಂಡಿ ಹೋಮ ಮಾಡುತ್ತಿರುವಂತಹ ಋತ್ವಿಜರೇ ಇದನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂಥ ಮಹಾತಾಯರಿ ಅವಳಿಗೆ ಎಷ್ಟೋ ಜನ ಕೇಳಿದ್ರೆ, ಹಾಗಾದ್ರೆ ನೀವು ಅಗ್ನಿಗೆ ಹಾಕ್ತಿರಲ್ಲ, ಯಾರು ತಗೋತಾರೆ ಅಂತ. ಅವಳಿಗೆ ಯಾರಿಗೆ ಇಚ್ಛೆ ಇದೆಯೋ ಅವಳಿಗೆ ಕೊಡ್ತಾಳೆ. ಅವಳಿಗೆ ಕೊಟ್ಟ ಮೇಲೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಮಹಾತಾಯಿ ಕೃಷ್ಣಾರ್ಪಣ ಅವಳಿಗೆ ಬಿಟ್ಟುಬಿಡ್ತೀವಿ. ಯಾರಿಗೆ ಸೇರಬೇಕು ಅಂತಿರುತ್ತೋ ಅವ್ರಿಗೆ ಸೇರುತ್ತೆ. ಯಾರಿಗಂದರೆ ಅವಳಿಗದು ಹೋಗಿ ಸೇರೋದು ಇಲ್ಲ. ಯಾರಿಗೆ ಋಣ ಇದ್ದರೆ ಅವ್ರಿಗೆ ಸೇರೋದು. ಚಂಡಿ ಹೋಮ ಮಾಡಬೇಕಾದ್ರೆ ನಾವು ಸಪ್ತಶತಿನ ಓದಿದರೆ ಚಂಡಿ ಹೋಮದ ಪ್ರಾಮುಖ್ಯತೆ ಏನು ಅಂತ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಓದಿ, ಈ ಸಪ್ತಶತಿನ ಓದಿದಾಗ ನಾವು ಈ ಶ್ಲೋಕಗಳಿಗೆ ಅರ್ಥ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಾದಾಗ ಅದರಲ್ಲಿ ಲೀನ ಆಗೋಗ್ತೀವಿ. ಈ ದುರ್ಗಾ ಸಪ್ತಶತಿಗೆ 3 ಜನ ದೇವತೆಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ. ಇದು 3 ಛಂದಸ್ಸಿನಲ್ಲಿ ಇರೋದರಿಂದ ಇದಕ್ಕೆ 3 ಛಂದಸ್ಸಿನ ದೇವತೆಗಳು. ಗಾಯತ್ರಿ ಛಂದಸ್ಸು, ಉಷ್ಟಿಕ್ ಛಂದಸ್ಸು, ಗಾಯತ್ರಿ ಛಂದಸ್ಸು. 3 ದೇವತೆಗಳು, 3 ಋಷಿಗಳು. ಯಾರು 3 ಋಷಿಗಳು? ಬ್ರಹ್ಮ, ವಿಷ್ಣು, ಮಹೇಶ್ವರ. 3 ಛಂದಸ್ಸು. ಛಂದಸ್ಸುಗಳು ಎಲ್ಲವೂ ಸಹ ಭಗವಂತನ ಮುಖದಿಂದ ಬಂದಂತಹವು. ಇಷ್ಟಿಷ್ಟೇ ಅಕ್ಷರಗಳು ಅಂತಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಭಗವದ್ಗೀತೆ ಅನುಷ್ಠುಪ್ ಛಂದಸ್ಸು 8 ಅಕ್ಷರ, 4 ಪಾದಗಳು. ಅದೇ ರೀತಿ ಪ್ರತಿ ಛಂದಸ್ಸಿಗೂ ಇಷ್ಟಿಷ್ಟಿದೆ, ಎಲ್ಲದಕ್ಕೂ ದೇವತೆಗಳು. ಗಾಯತ್ರಿ ಛಂದಸ್ಸು, ಉಷ್ಣಿಕ್ ಛಂದಸ್ಸು, ಅನುಷ್ಠುಪ್ ಛಂದಸ್ಸು. 3 ಛಂದಸ್ಸು ದೇವತೆಗಳು. 3 ವೇದಗಳಿಗೆ ಸ್ವರೂಪ. ಋಗ್ವೇದ, ಯಜುರ್ವೇದ, ಸಾಮವೇದಕ್ಕೆ ಸ್ವರೂಪ. ಅದೇ 6ರಲ್ಲೇ 3 ಜನ ಮಾತೃಕಾ ದೇವತೆಗಳು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. 3 ಜನ ದೇವತೆಗಳು ಇಲ್ಲಿ ಬರೋದು. ಇಷ್ಟು ಪಾವಿತ್ರತೆಯಿಂದ ಕೂಡಿರುವಂತಹ ದುರ್ಗಾ ಸಪ್ತಶತಿ. 3 ಬೀಜಾಕ್ಷರಗಳು, ಐಂ, ಹ್ರೀಂ, ಶ್ರೀಂ ಬೀಜಾಕ್ಷರಗಳು. ಒಂದೊಂದು ಬೀಜಾಕ್ಷರಕ್ಕೆ ಒಂದೊಂದು ದೇವಿಯ ಮಹಿಮೆ. ಐಂ ಬೀಜಾಕ್ಷರ ಮಧುಕೈಟವರನ್ನು ಸಂಹಾರ ಮಾಡೋಕ್ಕೆ ಬಂದಂತಹ ಮಹಾಕಾಳಿ ಸ್ವರೂಪ. ಹ್ರೀಂ ಬೀಜಾಕ್ಷರ, ಇದನ್ನು ಭುವನೇಶ್ವರಿ ಮಂತ್ರ ಅಂತ ಹೇಳ್ತೇವೆ. ಮಹಿಷಾಸುರನ್ನು ಸಂಹಾರ ಮಾಡೋಕ್ಕೆ ಬಂದಂತಹ ಮಹಾಲಕ್ಷ್ಮಿ ಸ್ವರೂಪ. ಕ್ಲೀಂ ಬೀಜಾಕ್ಷರ
ಐಂ ಹ್ರೀಂ ಕ್ಲೀಂ ಬೀಜಾಕ್ಷರ, ಮಹಾಸರಸ್ವತಿ ಸ್ವರೂಪ ಕ್ಲೀಂ ಬೀಜಾಕ್ಷರ. ಅಲ್ಲಿ ಧೂಮ್ರಲೋಚನ, ಚಂಡಮುಂಡ, ರಕ್ತಬೀಜಾಸುರ, ಶುಂಭ ನಿಶುಂಭರನ್ನ ಸಂಹಾರ ಮಾಡೋಕ್ಕೆ ಬಂದಂತಹ ಮಹಾಸರಸ್ವತಿಯ ಬೀಜಾಕ್ಷರ. ನಾವು ದುರ್ಗಾ ಸಪ್ತಶತಿನ ಹೇಳಿದ್ರೆ ನಮಗೆ ಅರಿವಿಲ್ಲದೆಯೇ ಇಷ್ಟು ಬೀಜಾಕ್ಷರಗಳನ್ನೂ ಸಹ ನಾವು ನುಡಿದಂತಹ ಫಲ. 9 ದಿನಗಳು ಈ ಅಧ್ಯಾಯಗಳನ್ನ ಓದಿದರೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ಸಪ್ತಧಾತುಗಳಲ್ಲಿ ಇದು ಸೇರಿಕೊಂಡು ಹೋಗುತ್ತೆ. ಎಲ್ಲರದೂ ಶರೀರವೇ, ಒಬ್ಬೊಬ್ಬರ ಶರೀರ ಒಂದೊಂದು. 9 ದಿನಗಳ ಕಾಲನಾದರೂ ಈ ದೇಹನ ದೈವೀಮಯವನ್ನಾಗಿ ಮಾಡಿಕೊಂಡಾಗ ಮಾನವ ದೇಹ ಬಂದಿದ್ದಕ್ಕೂ ಸಹ ಸಾರ್ಥಕ ಆಗುತ್ತೆ. ಒಂದೊಂದು ದೇವಿಗೆ ಒಂದೊಂದು ರೂಪಾನ ಕೊಟ್ಟರು. ಮಹಾಕಾಳಿಗೆ ರೂಪಾನ ಕೊಡಬೇಕಾದ್ರೆ ಖಡ್ಗಂ ಚಕ್ರಗದೇಶು ಚಾಪ ಪರಿಘಾನ್ ಶೂಲಂ ಭುಷುಂಡೀಂ ಶಿರಃ ಶಂಖಂ ಸಂದದತೀಂ ಕರೈಸ್ತ್ರನಯನಾಂ ಸರ್ವಾಂಗಭೂಷಾವೃತಾಂ ನೀಲಾಶ್ಮದ್ಯುತಿಮಾಸ್ಯ ಪಾದದಶಕಾಂ ಸೇವೆ ಮಹಾಕಾಲಿಕಾಂ ಯಾಮಸ್ತೌ ಸ್ವಪಿತೆ ಹರೋ ಕಮಲಜೋ ಹಂತುಂ ಮಧುಂ ಕೈಟಭಂ. ಇದು ಮಹಾಕಾಳಿ ಸ್ವರೂಪವಾಗಿ ನಮಗೆ ಚಿತ್ರಣನ ಕೊಟ್ಟರು. ಮಹಾಕಾಳಿ ಸ್ವರೂಪವಾಗಿ ಬಂದಾಗ ಮಧುಕೈಟಭರನ್ನ ಸಂಹಾರ ಮಾಡೋಕ್ಕೆ ದೇವಿ ಬಂದಾಗ ಈ ಒಂದು ರೂಪನ ನಿಮ್ಮ ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಳ್ಳಿ. ಇನ್ನು ಮಹಾಲಕ್ಷ್ಮಿಯಾಗಿ ಬಂದಳು ಮಹಿಷಾಸುರನ್ನ ಸಂಹಾರ ಮಾಡೋಕ್ಕೆ. ಯಾರು ಮಹಿಷಾಸುರ? ನಮ್ಮ ಮೈಸೂರಿನಲ್ಲಿ ಚಿತ್ರ ಇದೆ. ಈ ಮಹಾಲಕ್ಷ್ಮಿಯೇ ಮುಂದೆ ಚಾಮುಂಡಿಯಾಗಿ ಅಲ್ಲಿ ನೆಲೆಸ್ತಾಳೆ. ಮಹಿಷ ಅಜ್ಞಾನಕ್ಕೆ ಇನ್ನೊಂದು ಸಂಕೇತವೇ ಮಹಿಷ. ಮಹಿಷ ಅಸುರ, ಮಹಿಷಾಸುರ ರೇವನು ಸುರ ಅಲ್ಲ, ಅಸುರ. ಅಜ್ಞಾನದ ಲಕ್ಷಣಗಳೆಲ್ಲವೂ ಮಹಿಷನಿಗಿದೆ. ಮಹಿಷ ಅಂದರೆ ಇನ್ನೊಂದು ಏನು? ಎಮ್ಮೆ ಜಡವಾಗಿ ಬಿದ್ದಿರುತ್ತೆ. ನಮ್ಮ ಇಂದ್ರಿಯಗಳೆಲ್ಲ ಯಾವಾಗ ಜಡವಾಗಿರುತ್ತೋ ಮಹಿಷ ಬಂದ. ಅದನ್ನು ಎಬ್ಬಿಸಬೇಕು ಅಂತಂದರೆ ಮಹಾಲಕ್ಷ್ಮಿ ರೂಪನ ಚಿಂತನೆ ಮಾಡ್ಕೊಳ್ಳಿ. ಹೇಗಿದ್ದಾಳೆ ಮಹಾಲಕ್ಷ್ಮಿ? ಅಕ್ಷಸ್ರಕ್ಪರಶುಂಗದೇಶು ಕುಲಿಶಂ ಪದ್ಮಂ ಧನುಕ್ಸಾಯಕಂ ದಂಡಂ ಶಕ್ತಿಮಸಿಂಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶ ಸುದರ್ಶನೇ ಚ ದದತೀಂ ಹಸ್ತೈಕ್ ಪ್ರವಾಲಪ್ರಭಾಂ ದೇವಿ ರತ್ನ ಹಿಮಾಂಶುರತ್ನ ಮುಕುಟಾಂ ವಂದೇ ರವಿಂದಸ್ಥಿತಾಂ. ಮಹಾಲಕ್ಷ್ಮಿಯ ಸ್ವರೂಪ. ಮಹಿಷಾಸುರನ್ನ ಸಂಹಾರ ಮಾಡಬೇಕಾದ್ರೆ ದೇವತೆಗಳು ಆರಾಧನೆ ಮಾಡಿದಾಗ ಈ ರೂಪ ಬಂದಿದ್ದನ್ನು ಮಹಿಷಾಸುರನ ಸಂಹಾರ ಮಾಡಬೇಕಾದ್ರೆ ಈ ಚಿಂತನೆ ಮಾಡ್ತಾ ಸಂಹಾರ ಮಾಡಬೇಕು. ನಾವು ಪಾರಾಯಣ ಮಾಡಬೇಕು. ಆಗ ಮಹಿಷ ಅಜ್ಞಾನಕ್ಕೆ ಇನ್ನೊಂದು ಸಂಕೇತವಾಗಿರುವಂತಹ ಮಹಿಷನ್ನ ನಾವು ನಮ್ಮಲ್ಲಿ ಕಾಮಕ್ರೋಧ ಆದಿಗಳನ್ನ ಮಟ್ಟ ಹಾಕ್ಕೋಬೇಕು ಅಂದರೆ ಮಹಾಲಕ್ಷ್ಮಿನ ಚಿಂತನೆ ಮಾಡಿಕೊಂಡು ನಾವು ಹೇಳಬೇಕು. ಮುಂದೆ ಬರೋಳೆ ಮಹಾಸರಸ್ವತಿ. ಆ ಮಹಾಸರಸ್ವತಿ ಧೂಮ್ರಲೋಚನ, ಚಂಡಮುಂಡ, ರಕ್ತಬೀಜಾಸುರ, ಶುಂಭ ನಿಶುಂಭರನ್ನ ಸಂಹಾರ ಮಾಡೋಕ್ಕೆ ಮಹಾಸರಸ್ವತಿಯಾಗಿ ಬರ್ತಾಳೆ. ರಕ್ತಬೀಜಾಸುರ ನಮ್ಮದು ಒಂದು ಆಸೆ ಮುಗಿದ್ರೆ ಇನ್ನೊಂದು ಆಸೆ ಬರುತ್ತೆ. ಇವತ್ತು ಮಕ್ಕಳ ಮದುವೆ ಆಯಿತು. ಎಷ್ಟು ನಾವು ದೇವ್ರನ್ನ ತಿಳಿದ್ವಿ, ಆಗಲಿಲ್ಲ, ಆಯಿತು. ಮಕ್ಕಳಿಗೆ ಮದುವೆ ಆಗಬೇಕು. ಮಕ್ಕಳಿಗೆ ಮದುವೆ ಆದಮೇಲೆ ಮೊಮ್ಮಕ್ಕಳಿಗೆ ಓದಬೇಕು. ಮತ್ತು ಇದು ಮತ್ತು ಮನೆ ಮತ್ತು ಅದೇ ನಮಗೆ ರಕ್ತಬೀಜಾಸುರ. ಒಂದು ಆಸೆ ಹೋಯಿತು ಅಂದರೆ ಇನ್ನೊಂದು ಆಸೆ ಬಂತು. ಶುಂಭ ನಿಶುಂಭ ಇನ್ನೊಂದು ಹೆಣ್ಣಿನ ಮೇಲೆ ಆಸೆ. ಚಂಡಮುಂಡ ಎಷ್ಟು ನಮಗೆ ಅಜ್ಞಾನ ಇದೆ ಅಂತಂದರೆ ಜ್ಞಾನಕ್ಕೆ ಅವಕಾಶವೇ ಇಲ್ಲ. ಧೂಮ್ರಲೋಚನ ನಮ್ಮದೆಲ್ಲ ಸುಳ್ಳು ಅನ್ನೋ ಪುರಾಣದ ಕಥೆಗಳೆಲ್ಲ ಸುಳ್ಳು ಅನ್ನೋ ಮಸಕು ಧೂಮ ಮುಚ್ಕೊಂಡಿದೆ. ಇವನ್ನೆಲ್ಲ ಹೋಗಬೇಕು ಅಂದರೆ ಮಹಾಸರಸ್ವತಿಯ ಚಿಂತನೆ ಮಾಡಬೇಕು. ಹೇಗಿದ್ದಾಳೆ ಮಹಾಸರಸ್ವತಿ? ಘಂಟಾಶೂಲಹಲಾನಿ ಶಂಖಮುಸಲೆ ಚಕ್ರಂ ಧನುಕ್ಸಾಯಕಂ ಹಸ್ತಾಬ್ಜೈರ್ದದತೀಂ ತ್ರಿನೇತ್ರವಿಲಸತ್ ಹಸ್ತಾಬ್ಜೈರ್ದದತೀಂ ತ್ರಿನೇತ್ರವಿಲಸತ್ ವಕ್ರಾರವಿಂದಶ್ರಿಯಂ ಘಂಟಾಶೂಲಹಲಾನಿ ಶಂಖಮುಸಲೆ ಪದ್ಮಂ ಧನುಷ್ಕುಂಡಿಕಾಂ ದಂಡಂ ಶಕ್ತಿಮಸಂಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ. ಮಹಾತಾಯಿ ಈ ರೂಪನ ಒಂದು ವರ್ಣನೆ ಮಾಡ್ಕೋತಾ ಮಹರ್ಷಿಗಳು ಕೊಡ್ತಾರೆ. ಈ ರೂಪನ ವರ್ಣನೆ ಮಾಡ್ಕೋತಾ ಚಿಂತನೆ ಮಾಡ್ಕೋತಾ
ಮಹಾತಾಯಿ ಮಹಾಸರಸ್ವತಿನ ನಾವು ಸ್ಮರಣೆ ಮಾಡಿದ್ವಿ ಅಂದರೆ ನಮ್ಮಲ್ಲಿ ಇರುವಂತಹ ಧೂಮ್ರಲೋಚನ, ರಕ್ತ ಬೀಜಾಸುರ ಇವರು ಎಲ್ಲರೂ ಸಹ ನಮ್ಮಲ್ಲಿ ನಿರ್ನಾಮ ಆಗ್ತಾರೆ. ಮಹಾತಾಯಿಯ ರೂಪಗಳಿದೆ ಎಂದೆ. ಅವಳನ್ನು ನಾವು ಯಾವುದಾದ್ರೂ ದೇವಾಲಯಗಳಲ್ಲಿ ಹೋಗಿ ನೋಡಿದಾಗ ಅವಳ ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿರ್ತಾಳೆ. ನಾವು ದೇವಸ್ಥಾನಕ್ಕೆ ಹೋದಾಗ ಗಂಟೆ ಹೊಡಿತೀವಿ, ಮತ್ತೆ ನಾವು ದೇವಸ್ಥಾನಕ್ಕೆ ಹೋದಾಗ ಅವಳ ಕೈಯಲ್ಲಿ ಖಡ್ಗ ನೋಡ್ತೀವಿ. ಇವಕ್ಕೆಲ್ಲದಕ್ಕೂ ಸಹ ದುರ್ಗಾ ಸಪ್ತಶತಿನಲ್ಲಿ ಋಷಿಗಳು ನಮಗೆ ಒಂದೊಂದು ಶ್ಲೋಕನ ಕೊಟ್ಟರು. ಆ ಶ್ಲೋಕಗಳನ್ನ ಹೇಳಿಕೊಂಡು ನಾವು ಹೋದಾಗ ದೇವಿನ ಕಿರೀಟದಿಂದ ಉಂಗುಷ್ಟು ತನಕ ನೋಡೋವನು, ಸಪ್ತಶತಿ ತಿಳಿದಿದ್ರೆ ನೋಡೋವನ ಕಣ್ಣೇ ಬೇರೆ, ತಿಳಿದೇ ಇರೋವನು ನೋಡೋವನ ಕಣ್ಣೇ ಬೇರೆ. ಅವಳ ತ್ರಿಶೂಲನ ನೋಡಿದಾಗ ಒಂದು ಚಿಂತನೆ, ನಾವು ಏನು ಚಿಂತನೆ ಮಾಡಬಹುದು? ಅಸುರ ಸೃಗ್ವಸ ಪಂಕ ಚರ್ಚಿತಸ್ತೆ ಜ್ವಾಲಾ ಕರಾಲ ಮತ್ಯುಗ್ರಂ ಅಶೇಷಾಸುರ ಸೂದನಂ ತ್ರಿಶೂಲಂ ಪಾತು ನೋ ಭೀತೇರ್ಭದ್ರಕಾಳಿ ನಮೋಸ್ತುತೆ. ಅಮ್ಮ, ಅಸುರರನ್ನ ಸಂಹಾರ ಮಾಡೋಕ್ಕೆ ನಿನ್ನ ತ್ರಿಶೂಲದಿಂದ ಬಂದಂತಹ ಜ್ವಾಲೆಗಳು ಎಷ್ಟೋ ಅಸುರನ ಸಂಹಾರ ಮಾಡಿದ್ವಲ್ವ, ಹಾಗೇನೆ ನನ್ನಲ್ಲಿರುವಂತಹ ಆಸುರಿ ಗುಣಗಳೆಲ್ಲ ಸಂಹಾರ ಮಾಡೋ ತಾಯಿ ಅಂತ ಅವಳನ್ನು ಆ ತ್ರಿಶೂಲನ ನೋಡ್ತಾ ನಾವು ಚಿಂತನೆ ಮಾಡಬೇಕು. ತ್ರಿಶೂಲ ನೋಡಿ ಹೇಗಿದೆ ತ್ರಿಶೂಲ, ನಮ್ಮಲ್ಲಿರುವಂತಹ 3 ಗುಣಗಳಿಗೆ ಸಂಕೇತವಾಗಿದೆ ತ್ರಿಶೂಲ. ನಮ್ಮಲ್ಲಿರುವಂತಹ 3 ಗುಣಗಳು ಅದು ಸಾತ್ವಿಕ ಗುಣಗಳಾಗಬೇಕು ಅಂತಂದರೆ ಮಹಾತಾಯಿ ತ್ರಿಶೂಲನ ಚಿಂತನೆ ಮಾಡು. ಇನ್ನು ನಾವು ದೇವಸ್ಥಾನಕ್ಕೆ ಹೋದಾಗ ಗಂಟೆ ಹೊಡಿತೀವಿ, ನಮಗಿವೆಲ್ಲ ಮಂಗಳ ಸಂಕೇತಗಳ್ರೆ. ನಾವು ಪೂಜೆ ಮಾಡಬೇಕಾದ್ರೂ ಅಷ್ಟೇ, ಆಗ ಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೆ ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಅಂತ ಹೇಳ್ತೀವಿ. ಅದೇ ಗಂಟೆನ ನಾವು ನೋಡಬೇಕಾದ್ರೆ, ನೀನು ರಕ್ತಬೀಜಾಸುರನ ಜೊತೆ ಯುದ್ಧಕ್ಕೆ ಅಂತ ಹೋಗಬೇಕಾದ್ರೆ ಆ ಗಂಟೆನ ಹೊಡೆದಿದ್ದಕ್ಕೆ ಅವರಲ್ಲಿರುವಂತಹ ಅರ್ಧ ಶಕ್ತಿನೂ ನೀನು ತಗೊಂಡ್ಬಿಟ್ಟಿಯಂತೆ ತಾಯಿ. ಅಂಥ ಘಂಟಾನಾದ ನನ್ನಲ್ಲಿ ಇರುವಂತಹ ಆಸುರಿ ಶಕ್ತಿಗಳನ್ನೆಲ್ಲ ತಗೊಳ್ಳಿ. ಹೀಗೆ ಒಂದೊಂದು ಶ್ಲೋಕನ ಹೇಳಿದಾಗ ಮುಂದೆ ನಾವು ದುರ್ಗಾ ಸಪ್ತಶಿನ ಚಿಂತನೆ ಮಾಡ್ಕೊಂಡಾಗ ಯಾವ ಅಧ್ಯಾಯದಲ್ಲಿ ಎಷ್ಟನೇ ಶ್ಲೋಕ ಇದನ್ನು ಬರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ನಾನು. ಆಗ ಈ ದೇವಿನ ಆ ರೀತಿ ನಾವು ಯೋಚನೆ ಮಾಡಿ ಚಿಂತನೆ ಮಾಡಿದಾಗ ನಾವು ದುರ್ಗಾ ಸಪ್ತಶತಿನಲ್ಲಿ ಬರುವಂತಹ ಶ್ಲೋಕಗಳನ್ನ ನೋಡ್ತಾ ಕೇಳ್ತಾ ಸ್ಮರಣೆ ಮಾಡ್ತಾ ದೇವಿನ ನೋಡಿದಾಗ ದೇವಿನ ನೋಡುವಂತಹ ಈ ಕಣ್ಣೇ ಬೇರೆ ಆಗೋಗುತ್ತೆ. ಈ 9 ದಿನಗಳ ಕಾಲ ಮಹಾತಾಯಿ ದುರ್ಗಾ ಪರಮೇಶ್ವರಿ, ಯಾರವಳು? ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, 3 ದೇವತೆಗಳಿಗೆ ಪರಬ್ರಹ್ಮ ಸ್ವರೂಪಿಣಿಯಾಗಿರುವಂತಹ ದುರ್ಗಾ ಪರಮೇಶ್ವರಿನ ನವದುರ್ಗೆಯರಾಗಿಯೋ, ಸಪ್ತ ಮಾತೃಕರಾಗಿಯೋ, ಅಷ್ಟಮಾತೃಕೆಯರಾಗಿಯೋ, 3 ದೇವತಾ ಸ್ವರೂಪ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬ ಮಾತೃಕಾ ಸ್ವರೂಪಿಗಳಾಗಿಯೋ ನಾವು ದುರ್ಗಾ ಪರಮೇಶ್ವರಿಯನ್ನು ಪೂಜೆ ಮಾಡಿಯೋ, ಜಪ ಮಾಡಿಯೋ, ಚಿಂತನೆ ಮಾಡಿಯೋ, ಪಾರಾಯಣೆ ಮಾಡ್ತಾನೋ ನಾವು ಅವಳನ್ನು 9 ದಿನ ಆರಾಧನೆ ಮಾಡಿದಾಗ ನಮ್ಮಲ್ಲಿರುವಂತಹ ದುಷ್ಟಗುಣಗಳ ಮೇಲೆ ವಿಜಯ ಸಾಧಿಸುವುದೇ ವಿಜಯದಶಮಿಯ ಸಂಕೇತ. ಈ ವಿಜಯದಶಮಿಯಲ್ಲಿ ಮನೆಗಳಲ್ಲೂ ಇವುಗಳೆಲ್ಲ ಪಾರಾಯಣಗಳು ನಡೀಲಿ, ಮನೆಗಳಲ್ಲೂ ಅವಳ ಲೀಲಾ ಮಹಿಮೆಗಳನ್ನು, ಕಥೆಗಳನ್ನು ಓದಲಿ. ಎಲ್ಲ ದೇವಾಲಯಗಳಲ್ಲೂ ಸಹ ದೇವಿ ಏನು ವಿಜೃಂಭಿಸಿದಳೋ ಅವಳನ್ನ ಕಣ್ಣು ತುಂಬ ತುಂಬಿಕೊಳ್ಳೋಣ ಅಂತ ಹೇಳ್ತಾ ಈ ನವರಾತ್ರಿನ ನಮ್ಮ ಜೀವನದಲ್ಲಿ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾಳೆಯಿಂದ ಈ ದುರ್ಗಾ ಸಪ್ತಶತಿನಲ್ಲಿ ಬರುವಂತಹ 3 ಪಾತ್ರಗಳು ಯಾರು, ಈ ಪಾತ್ರಗಳಿಗೆ ಋಷಿಗಳು ಹೇಳಿದಂತಹ ಕಥೆಗಳು ಏನು ಅಂತ ತಿಳ್ಕೊಳ್ಳೋಣ ಅಂತ ಇವತ್ತಿನ ಈ ದುರ್ಗಾ ಪರಮೇಶ್ವರಿಯ ಚಿಂತನೆನ ಅವಳ ಪಾದಗಳಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಶ್ರೀ ದುರ್ಗಾದೇವಿ ಚರಣಾರವಿಂದಾರ್ಪಣಮಸ್ತು. ಹರಿ ಓಂ.